ಮುಂಜಾನೆ ಎದ್ದು ಶಿವ ಪರಮಾತ್ಮ ಸಿದ್ಧಾರೂಢ ನಿನ್ನ ಆಶೀರ್ವಾದ ಇರಲಿಪ್ಪ ಯಪ್ಪ. ಹುಡುಗಿ ಊರಿಗೆ ಹೋತು ಹೆಂಗೈತೆ ಏನು ಇನ್ನೊಟ್ಟು ನಮ್ಮ ಹೋಗಿದ್ದ ಹೆಂಡತಿ ಅಂತಲೇ ಹೆಂಗದಾಳೇನ ಕೇಳ್ಬೇಕಾಗೈತಿ. ಬಂದು ಮಕ್ಕೊಂಡಾನ ಎದಿಸಿ ಹೆಂಗದಾಳ ಏನ ವಿಚಾರ ಮಾಡ್ಬೇಕಾಗೈತಿ. ಏತಮ್ಮ ಎದ್ದು ಬಾರ ಯಪ್ಪ, ಹೊತ್ತಾಗೈತಿ. ಅಲ್ಲಿ ಇಟ್ಟೋತನ ಮಕ್ಕೋತಾರ 9 ಗಂಟೆ ಮಟ್ಟ. ಎದ್ದು ಬಾರಪ್ಪ. ಯಾಕೆ ಬೇ ಎದ್ದಿನ? ಚಾ ಕುಡ್ದಿಯಾ? ಯಪ್ಪ ನಂದು ಚಾ ಎಂತಾದ ಗೊತ್ತೈತೆ ನಿನಗೆ? ಅರಸಪ್ಪ ಚಾ ಅದೇನು ಹೊಳ ಕುಡಿಯಂಗಕತಿ. ಏನೋ ಜೀವನ ಇರ್ಲಾರ್ಕೊಮ್ಮೆ ಒಂದು ತಾಟ ಕುಡ್ದೇನಿ. ಹೌದು, ಮತ್ತು ನಿನ್ನ ಹೆಂಡತಿ ಅಂತಲ್ಲಿ ಹೋಗಿದ್ದಿಲ್ಲ, ಹೆಂಗದಾಳ? ಮತ್ತು ಏನು ಹೇಳೇ ಇಲ್ಲಲ್ಲ ಯಪ್ಪ ಸುದ್ದಿ. ಆರಾಮದಾಳ? ದವಾಖಾನಿಗೆ ತೋರಿಸ್ಕೊಂಬಂದಾರ? ಆರಾಮದಾಳವಾ? ಇಲ್ಲೇ ದವಾಖಾನೆ ತೋರಿಸಿ ಕಳಿಸಿದ್ವಲ್ಲ ಅವತ್ತು. ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದು ಮತ್ತು 1 ತಿಂಗಳು ಗುಳಿಗೆ ಪಳಗಿ ಇದ್ವ, ಅವೆಲ್ಲ ಆಗದೆ ಮತ್ತೊಮ್ಮೆ ತೋರಿಸ್ಕೊಂಬರಾಕ್ ಬರ್ತೈತೆ. ಈಗ ಎದಕ್ಕಿದ್ದಂಗೆ ಅಂದ್ರದೆ ಮತ್ತು ಊಟದ ಸೇರ್ವಲ್ದಲ್ಲ, ವಾಂತಿಗಾಕತ್ತಲ್ಲ. ಅಟ ಅವ್ರವ್ವಾರ ಅಲ್ಲೇ ಮಾಡಿ ಕೊಡ್ತಾರ ಉಂಡು. ಮತ್ತು ಈಗ ದಿನ ಆರಾಮ ರೆಸ್ಟ್ ಮಾಡಂದ್ರೆ ಮಾಡು, ಇಲ್ಲ ನೀ ಕರ್ಕೊಂಬರ್ತೀನಿ. ಬ್ಯಾಡ ತಮ್ಮ, ಈಗ ಆಕಿಗೆ 2 ತಿಂಗಳು ಮುಗಿದು 3 ಐತಿ. ಮತ್ತು 5 ಅಂದ್ರೆ ಆಕಿ ಬಾಕಿನೂ ಮುಗಿತಾವ. 4 ತಿಂಗಳು ತುಂಬಿ 5 ಕಳ್ಕುಪ್ಸ ಮಾಡಿಸ್ಕೊಂಡು ಬರುವಾಳಾಕ್ಯಪ್ಪ. ಇರುವಾಳಕ ಭಾಳ ಅಂದ್ರೆ 2 ತಿಂಗಳು ಇರ್ತಾಳ. ಇರಲಿ, ಚೊಚ್ಚಲು ಬಸ್ಸರು ಬಾಕಿ ತಾಯ ಬಾಯಿ ಅನ್ಸೈತಿ. ತಾಯಿ ಮಕ್ಕಳು ಇರ್ತಾರ. ನೀನು ಅಟ್ಟ ಆಗಲೆಲ್ಲ ಹೋಗಿರ್ತೀಯಲ್ಲ, ಏನಾರ ಹಣ್ಣುಪ್ಪನ್ನು ಓದಿದ್ದೇನಿಲ್ಲ? ಸೇಬು ಅನ್ನೋದು ಒಯ್ಬೇಕಿಲ್ಲ? ಓದಿದ್ನಿ, ಹಣ್ಣು ಓದಿದ್ದೆ. ಮತ್ತು ಅವ್ರ ಊರಾಗ ಜಾತ್ರೆ ಇತ್ತಲ್ಲ, 2 ನಾಟಕ ಇದ್ವಾ, ಹಿಂಗಾಗಿ ವಸ್ತಿ ಉಳಿದೆ. ಒಂದಿನ ಒಂದು ನೋಡಿ ನಿನ್ನೆ ಇತ್ತಾಗ ಬಂದೆ ನೋಡಿ. ನಾನು ನಾಟಕ ಮಾಡಿ ಹೇಳಿದ್ನೇಕಿಗೆ, ನಾಟಕ ಮುಗಿದಿನ ನಾ ಊರಿಗೆ ಹೋಗ್ತೇನೆ ಅತ್ತಾಗ ಅಂತ ಸೈಕಲ್ ಮೋಟ್ರ್ ತೊಗೊಂಡೋಗಿ ಬೆಳಿಗ್ಗೆ ಬಂದು ಮುಕ್ಕೊಂಡೇನು ನಾನು. ಆಯ್ತಪ್ಪ, ಆರಾಮದಾಳಿಲ್ಲ? ಹಾಂ, ಆಕೆ ಆರಾಮದಾಳ ತಗೋರ್ವ. ತಗೋರ್ವ, ನಾನು ಡ್ಯೂಟಿಗೆ ಹೋಗ್ಬೇಕು, ಟೈಮ್ ಆಕತಿ. ಓಕೆನೆ. ಆಕೆಂತೂ ವರ್ಷ ತುಂಬಿಡ್ದ ಹೊಟ್ಟೆಲಿ ನಿಂತಲು. ಲಗ್ನ ಆಗಿ 2 ತಿಂಗಳು 3 ತಿಂಗಳು ಆಗ್ಬಿಡ್ದ. ಈಕಿಗೆ ಒಟ್ಟು ಸಣ್ಣ ಆಕಿಗೆ ನಿಂತರ ಬೇಸಕತ್ತೀವ. ಒಬ್ರು ತಪ್ಪತ್ತಿಗೆ ಒಬ್ಬರು ಸೇಕವ ಬಾರಿವ. ಏನು ಮಾಡತೈತೆ ಏನೋ ಹುಡುಗಿ ಎಲ್ಲೈತೆ? ನಾನು ಒಟ್ಟದ ಕೈ ಗುಡಿ ಏನಂದ್ರೆ ನಂದರ ಮನ್ಕಾಲು ಏನಂದ್ರೆ ಕುಂದ್ರಾಕ್ ಬರಲ್ಲ, ಹೇಳಕ್ಕೆ ಬರಲ್ಲ. ಕುತ್ಕೊಂಡು 2 ಗೋಧಿನ ಹಳ್ಳ ಆರಿಸ್ತಾನೆ ಅಂದ್ಬಿಟ್ಟು ಗೋಧಿ ತಂದು ಅಂತಾನೆ ಹುಡುಗಿಗಿಲ್ಲ. ಯಾಕ್ರಿ ಅತ್ತಿ ಕರೆದ್ರಿ ನನ್ನ? ಹ್ಞೂನವ ಇವ ಕರೆದೆ. ಏನು ಮಾಡಾತಿದ್ದಿ? ಏನಿಲ್ರಿ, ಇವತ್ತು ಗುರುವಾರ ಅಲ್ರಿ. ಮತ್ತು ಮೈಲಾರ ದೇವ್ರ ದಿವುಟಿಗೆ ಅವನ್ನೆಲ್ಲ ತೊಳ್ಯಾತಿದ್ನಿ ರೀ. ಲಿಂಬೆಯನ್ನು ಉಪ್ಪ ಹಚ್ಚಿ ತಾಮ್ರದ ಬೇಸಂಬುಟ್ಟಾಗಿ ಇಟ್ಕೊಂಡು ದೇವ್ರ ತೊಳೆದಿಟ್ಟು ಹಂಗಾರೆ ಇಕ್ಕಟ್ಟು ಜಳಕ ಮಾಡಿ ಪೂಜೆ ಮಾಡಿದ್ರಾತಂತ ದೇವ್ರ ತೊಳ್ಯಾತಿದ್ನಿ. ತೊಳಿತೆ ದೇವ್ರ ತೊಳೆದಿಟ್ಟು ಜಳಕ ಮಾಡಿ ಪೂಜೆ ಮಾಡಿವ. ಚಲೋ ಆಕ. ದೇವ್ರ ಪೂಜೆ ಮಾಡಿದ್ರೇನು ಕೇಳಲ್ಲ, ಚಲೋ ಆಕತಿ. ಅತ್ತಿಯಾರ ನಾನು ಒಪ್ಪತ್ತಿರ್ತೇನೆ ರೀ. ಮತ್ತು ನಾ ಏನು ತಿನ್ನಾಕೆಲ್ಲ ಉಣ್ಣಾಕಲ್ಲ, ಉಪ್ಪು ಖಾರ ತಿನ್ನೋದಿಲ್ರಿ ನಾನು. ಹಂಗೆ ಮಾಡ್ತೇನೆ ರೀ, ಒಪ್ಪತ್ರಿ. ಬ್ಯಾಡಿವ, ಹಗಲೆಲ್ಲ ಹೊರೆ ಮಾಡ್ತಿದ್ದಿ, ಹೊಟ್ಟೆ ಸಿತಾತಿ. ಏನಾರ ತಿಂದ ನೀನು ಉಪ್ಪು ಖಾರ ತಿನ್ಲಿರೇನ? ಅಥವಾ 2 ಬಾಳೆಹಣ್ಣು, ಶೇಂಗಾ ಕಾಳು, ಹಾಲು ಏನಾರ ಇಂಥದ್ದು ಹಣ್ಣು ಹಂಪಲ ತಿಂದಾರ ಮಾಡುವ. ಒಪ್ಪತ್ತು ಹಂಗೆ ಮಾಡಬೇಡ, ಹರಿದಾಕಿ. ಇಲ್ರಿ, ನಾನು ಅಲ್ಲ ಮೂರಾಗಿದ್ದಾಗೂ ಹಿಂಗೆ ಮಾಡ್ತಿದ್ನಾಳ್ರಿ, ಒಪ್ಪತ್ರಿ. ಅಥವಾ ನೀನು ಹರಿದಾಕಿ ನಿನ್ನ ಕಸು ಮಾಡೋದು ನಮಗೆಲ್ಲ ಎಲ್ಲೇ ನೀಗಬೇಕು. ನಮಗೆ ಮುದುಕರಿಗೆ ಕೂಳ್ ಮುಂದೆ ನಿಮ್ಗೇನಾರ ಬೇಕಿತ್ರೆ? ಏನಿಲ್ಲವ. ಮತ್ತು ಏನು ಮಾಡಾತ ಅಂತ ಹೋದ್ರೇನಿ ನನಗೆ ಉಪ್ಪಿಟ್ಟು ಮಾಡಿಬಿಡ. ಹಂಗಾರೆ ನೀನು ಒಪ್ಪತ್ತಿದೆ ನೆನ್ತಿದ್ದಿ. ನಿಮ್ಮ ಅಜ್ಜನು ಊರಿಗೆ ಹೋಗ್ಯಾನ, ಕೆರೆಗೆ ಹೋಗ್ಯಾನ ಎಮ್ಮೆ ತೊಗೊಂಬರಾಕ. ಅಡುಗೆ ಮನೆಯಾರ ಕರ್ಕೊಂಡೋಗ್ಯಾರ. ಅವನ್ನ ಶಾನೆ ಅದಾನ ಅಲ್ಲಿ ದನ ಕರೆದಾಗ ಕರ್ಕೊಂಡೋಗ್ಯಾರ. ಮತ್ತು ಅವನು ಕೆಲ್ಸಕ್ಕೆ ಹೋಗಾನಂತ. ನಾನು ನೀನಿಬ್ರು ಅವರ ಏನು ಮನ್ಯಾಗ ಉಣ್ಣಾವಲ್ಲ, ಅಲ್ಲೇ ಕೆಲಸದ್ನ್ಯಾಗ ಅವ್ರು ಮಾಡಿಸ್ತಾರಂತ ಊಟ. ನಾನು ನೀನಿಬ್ರು ಉಣ್ಣಾರ. ಸಂಜೆನ್ಯಾಗ ಬಿಸಿ ರೊಟ್ಟಿ ಮಾಡುವಂತೇವ. ಬದ್ನಿಕಾಯಿ ಬರ್ತಾ ಅದು ಅರದು ನಾನು ಕಾಯಿಪಲ್ಲೆ ಹರ್ಕೊಂಬರ್ತೇನೆ ಸಂಜೆ ಮುಂದೆ. ಇಲ್ಲ ಕಡ್ಲಿ ಪಲ್ಯನಾರು ಉಡ್ಕೊಂಬರ್ತೇನೆ. ಈಗ ಒಟ್ಟು ನಿಂದು ಜಳಕ ಪೂಜೆ ಮಾಡಿ ಕಟ್ಟೊಟ್ಟು ನನಗೆ ಉಪ್ಪಿಟ್ಟು ಮಾಡಿಕೊಡುವಂತೆ. ಆತವ್ರಿ ಅತ್ತಿ, ಹಂಗಾರೆ ಹೊಕೇನ್ರಿ ನಾ. ಇದು ಹುಡುಗಿ ಒಳ್ಳೆ ರೀತುಳಾಕಿದ್ದಂಗೆ ಕಾಂತಾಳ. ಪೂಜಾ ಪುನಸ್ಕಾರ ದೇವ್ರ ದಿನರ ಒಪ್ಪತ್ತು ವನವಾಸ ಮಾಡುವಂಗೆ ಕಾಂತಾಳ. ಈಕಿ ಕಟಿ ಇದ್ದಂಗೆ ಕಾಂತಾಳ. ಚಲೋ ಆತಿ. ಮತ್ತು ಹೊಳ್ಳಿ ಉಂಡ್ರೆ ತಿಂದರೆ ಅತ್ತಿಯಾರ ಅಜ್ಜಾರ ರೀತಿ ನೀತಿನೂ ಚಲೋ ಐತಿ ಹುಡುಗಿದು. ನಾನು ಮೊದಲು ಇವರಿಗೆ ಲಗ್ನ ಮಾಡ್ಬೇಕಾದ್ರೆ ಎಂತಾರು ಬರ್ತಾರೋ ಎಂತಾರಿಲ್ಲ ಅಂತ ಹೇಳಿದ್ದೆ. ದೇವಿ ತಾಯಿ ಹುಲಿಗೆಮ್ಮ ಇವ್ರನ್ನೂ ಚಲೋ ಕೂಡಿಸಿವು. ಏನು ಮಾಡತ್ತೀವಿ? ಯಾಕೆಪ್ಪ ಬಾ. ಏನಿಲ್ವ, ಮತ್ತು ಈಕಿನ ನಮ್ಮ ಆಕಿನ ಆಧಾರ್ ಕಾರ್ಡ್ ಚೇಂಜ್ ಮಾಡೋಕೆ ಕರ್ಕೊಂಡು ಹೋಗ್ಬೇಕಂತ ಮಾಡೇನಿ. ಅದಕ್ಕೆ ಹೋಗ್ಬರ್ತೇವೆ.
ಬರ್ರಿ ಅವ್ರ ಊರಾಗಿಂದು ಅಡ್ರೆಸ್ಸು ಬದಲಿ ಮಾಡ್ಕೋಬೇಕನ್ನೋದನ್ನ ಯಪ್ಪ ಕರ್ಕೊಂಡು ಹೋಗು ಆಕಿ ಜಾಗ ಪೂಜೆ ಮಾಡ್ತಾ ಅಂತ ಮಾಡಿಂದ ಕರ್ಕೊಂಡು ಹೋಗು. ಆಧಾರ್ ಕಾರ್ಡ್ ಚೇಂಜ್ ಮಾಡ್ಸ್ಕೊಂಬಂದ್ರಂದ್ರೆ ನಿಮ್ದೊಂದು ಗಂಡ ಅಂತಿದ್ದು ಇಬ್ಬರದು ರೇಷನ್ ಕಾರ್ಡ್ ಆಕತಿ. ಏನೋ ಅವರು ಒಟ್ಟು ಗುರುಲಕ್ಷ್ಮಿ ಪ್ರಲಕ್ಷ್ಮಿ ಬಂದ್ರೆ ಏನೋ ಅವ್ರಿಗೆ ಆಕತಿ. ಮಾಡಿಸ್ಕೊಂಬರ್ರಿಪ್ಪ ಎಲ್ಲ ನಿಮ್ದೇ ಎತ್ಪಾಳೆ ಮಾಡ್ಕೊಂಬರ್ರಿ. ನೋಡಿ ಫ್ರೆಂಡ್ಸ, ನಮ್ಮ ಮಮ್ಮಿಗೆ ನಮ್ಮ ಅವ್ವಾರಿಗೆ ಎಷ್ಟು ಒಳ್ಳೆ ಮನಸ್ಸು ಐತಿ. ಅವ್ರೂ ಸ್ವಸ್ತ್ಯಾರನು ಹೆಣ್ಮಕ್ಳು ಅಂತ ನೋಡ್ತಾಳ್ರಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಕಮೆಂಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.